ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಾಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳ ತಡ ಆಯಿತು ಅನಿಸುತ್ತೆ, ಎಲ್ಲ ಮುಗಿದ ಮೇಲೆ ಬಂದು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ತಡವಾಗಿ ಹೇಳ್ತಾ ಇರೋವಂಥದ್ದಕ್ಕೆ ಕ್ಷಮೆನೂ ಇರಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಹೋಲಿ ಹಬ್ಬ, ನಮ್ಮಲ್ಲಿ ಹೋಲಿ ಹಬ್ಬ ಪ್ರತಿ ವರ್ಷ ನಾವು ಬಹಳ ಸಂಭ್ರಮದಿಂದ ಆಚರಿಸ್ತೀವಿ. ಹಾಗಾಗಿ ಹೋಲಿ ಹಬ್ಬ ಅಂತ ಅಂದಾಗ ಬಹಳ ಸ್ಪೆಷಲ್ ಅಂತ ಏನು ಅನ್ಸಲ್ಲ, ಒಂದು ನಾರ್ಮಲ್ ಅದು. ಆದರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿಯ ಹೋಲಿ ಭಾರಿ ವಿಶೇಷ, ಭಾರಿ ಜೋರು. ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಜಿ ಅವರು ಗೋರಖ್ಪುರದಲ್ಲಿ ಬಹಳ ಸಂಭ್ರಮದಿಂದ ಸಡಗರದಿಂದ ಈ ಹೋಲಿ ಹಬ್ಬವನ್ನ ಇವತ್ತು ಆಚರಣೆ ಕೂಡ ಮಾಡಿದ್ದಾರೆ. ಹೇಗಿತ್ತು ಆಚರಣೆ? ಒಂದು ಬಾರಿ ನೋಡಿ. ವೀಕ್ಷಕರೇ, ಇದೇ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಜಿ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿರೋದು ಅಂತ ಅನ್ಸುತ್ತೆ. ಇದೇ ಕಾರಣಕ್ಕೆ ಯೋಗಿಜಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂಥದ್ದು. ಲಾ ಅಂಡ್ ಆರ್ಡರ್ ಅನ್ನ ಅವರು ಯುಪಿಯಲ್ಲಿ ಎಷ್ಟರ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇವತ್ತು ಉತ್ತರ ಪ್ರದೇಶದಲ್ಲಿ ಯಾವ ಭಯ ಕೂಡ ಇಲ್ಲದೆ, ಯಾವ ಕಟ್ಟುಪಾಡುಗಳು ಕೂಡ ಇಲ್ಲದೆ ಹಿಂದೂಗಳು ಹೋಲಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ನೀವು ಯೋಚನೆ ಮಾಡಿ, ಒಂದು ಹೋಲಿ ಹಬ್ಬಕ್ಕೆ ಒಂದು ನಗರದಲ್ಲಿ ಇಷ್ಟರ ಮಟ್ಟಿಗೆ ಪೊಲೀಸರ ಬಂದೋಬಸ್ತ್ ಬೇಕಿತ್ತು ಅಂತ ಅಂದ್ರೆ ಆ ನಗರ ಅದು ಎಷ್ಟರ ಮಟ್ಟಿಗೆ ಹದಗೆಟ್ಟಿರಬೇಡ. ಆದ್ರೆ ಅನುಜ್ ಚೌಧರಿ ಅಂತಹ ಪೊಲೀಸರು ಒಂದೇ ಒಂದು ಕೆಟ್ಟ ಘಟನೆ ಆಗದ ಹಾಗೆ ನೋಡ್ಕೊಳ್ತಾರೆ. ಅದರಲ್ಲೂ ಈ ಬಾರಿ ಹೋಲಿ ಹಬ್ಬ ರಂಜಾನ್ ಹಬ್ಬದ ಶುಕ್ರವಾರನೇ ಬಂದಿರೋದ್ರಿಂದ ಅದನ್ನ ನಿಭಾಯಿಸೋದು ನಾವು ಹೇಳಿದಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಬಿಡಿ. ಸಂಭಲ್ನಿಂದ ದೆಹಲಿಯವರೆಗೂ ಕೂಡ ಪೊಲೀಸರು ಬಹಳ ಅಲರ್ಟ್ ಆಗಿದ್ರು. ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ಆಗಿರಬಹುದು, CCTV ಕ್ಯಾಮೆರಾಗಳಾಗಿರಬಹುದು, ಡ್ರೋನ್ಗಳಾಗಿರಬಹುದು, ಇವೆಲ್ಲದರ ಮೂಲಕ ಕಣ್ಗಾವಲನ್ನ ಇಡಲಾಗಿತ್ತು. ಸ್ವತಃ ಅನುಜ್ ಚೌಧರಿ ಅವರೇ ಹೋಲಿ ಹಬ್ಬಕ್ಕೆ ಜನರ ಬಳಿ ಬರ್ತಾರೆ, ಅವರ ಜೊತೆ ನಿಲ್ತಾರೆ, ಗಲ್ಲಿಗಳಲ್ಲಿ ಓಡಾಡ್ತಾರೆ. ಕೋಟಿ ಕೋಟಿ ಭಕ್ತಾದಿಗಳು ಸೇರಿದಂತಹ ಆ ಮಹಾಕುಂಭ ಮೇಳವನ್ನೇ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ಯೋಗಿ ಆದಿತ್ಯನಾಥ್ ಜಿ ಸರ್ಕಾರಕ್ಕೆ ಇವೆಲ್ಲ ಅಷ್ಟೊಂದು ದೊಡ್ಡ ಕೆಲಸ ಅಂತ ಅನಿಸ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಲ್ವಾ. ಗಲಾಟೆ ಮಾಡೋರ ಮೇಲೆ ಕಣ್ಣನ್ನ ಇಡೋದಕ್ಕಂತಾನೆ ಗೋರಖ್ಪುರದಲ್ಲಿ ಒಂದು ಕಂಟ್ರೋಲ್ ರೂಮ್ ಅನ್ನು ಕೂಡ ಇವರು ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಯೋಗಿಜಿ ಅದೇ ರೀತಿ ಅಲ್ಲಿನ ಪೊಲೀಸರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಹಿಂದೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಘಟನೆ ನಡೀತು ಅಂತ ಅಂದ್ರೆ ಅಲ್ಲಿ CM ಅಥವಾ ಹೋಮ್ ಮಿನಿಸ್ಟರ್ ಅವರು ಏನ್ ಹೇಳ್ತಾರೆ ಅಂತ ಕಾಯ್ಕೊಂಡು ಕೂತಿರ್ಬೇಕಾಗಿರ್ತಿತ್ತು. ಆದ್ರೆ ಈಗ ಹಾಗಿಲ್ಲ. ಯೋಗಿಜಿ ಹೇಳಿದ್ದಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಯೋಗಿಜಿ ಈ ರೀತಿಯಾಗಿ ಆರ್ಡರ್ ಕೊಟ್ಟ ಮೇಲೆ ಅಷ್ಟೇ, ಅಲ್ಲಿಗೆ ಮುಗೀತಲ್ವಾ. ಎಸ್ಪೆಷಲಿ ನಾನು ಆಗ್ಲೇ ಹೇಳಿದ ಹಾಗೆ ಸಂಭಲ್ ನಗರ ಇಂತಹ ಒಂದು ಸೆನ್ಸಿಟಿವ್ ಪ್ರದೇಶಗಳಲ್ಲೂ ಕೂಡ
ಭಗವಧ್ವಜ ಹಾರಾಟ ಅಥವಾ ಮೆರವಣಿಗೆ ಮಾಡುವುದು, ಇವೆಲ್ಲದಕ್ಕೂ ಯೋಗಿಜಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಕರ್ನಾಟಕವನ್ನ ಒಂದು ಬಾರಿ ನೋಡಿ, ಒಂದು ರೋಡಲ್ಲಿ ಗಣಪತಿಯನ್ನು ಕೂರಿಸೋದಕ್ಕೂ ಕೂಡ 108 ಪರ್ಮಿಷನ್ ಬೇಕು. ಒಪ್ಕೋತೀರಾ ವೀಕ್ಷಕರೇ? ನಮ್ಮ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅಂತ ಅನ್ಸುತ್ತೆ ಹಿಂದೂಗಳ ಹಬ್ಬಕ್ಕಾಗಿ ನಮಾಜ್ ಸಮಯವನ್ನೇ ಮುಂದೂಡಿರುವಂಥದ್ದು. ನಮ್ಮ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಹಿಂದೂಗಳ ಹಬ್ಬಕ್ಕಾಗಿ ಈ ರೀತಿಯಾಗಿ ಮಸೀದಿಗಳಿಗೆ ಟಾರ್ಪಲ್ಗಳನ್ನು ಹಾಕಿರುವಂಥದ್ದು. ಹೋಲಿ ಹಬ್ಬ ವರ್ಷಕ್ಕೆ ಒಂದು ಬಾರಿ ಬರುತ್ತೆ, ಅದನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಯಾರಿಗೂ ತೊಂದರೆ ಆಗಬಾರದು, ಯಾರೂ ಕೂಡ ಈ ಸಂಭ್ರಮಕ್ಕೆ ಕಲ್ಲು ಹಾಕಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಆದರೂ ಯೋಗಿನಾಡಿನ ಪೊಲೀಸರು ಎಷ್ಟೊಂದು ಚುರುಕಾಗಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ. ನಾನು ಮಹಾಕುಂಭ ಮೇಳದಲ್ಲಿ ಇರುವಾಗಲೂ ನಿಮಗೆ ಹೇಳಿದ್ದೆ, ಪೊಲೀಸರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಕೂಡ ನಾವು ಅವರದ್ದೇ ಮನೆಗೆ ಬಂದಿದ್ದೀವೇನೋ ಅಥವಾ ಅವರ ಸಂಬಂಧಿಕರೇನೋ ಅನ್ನಿಸ್ಬೇಕು, ಅಷ್ಟರ ಮಟ್ಟಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಷ್ಟು ತಾಳ್ಮೆಯಿಂದ ಎಲ್ಲರಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಯಾವಾಗಲೂ ಅಷ್ಟೇ ಅಲ್ವಾ, ಪೊಲೀಸರು ಅದೇ ರೀತಿ ಜನರ ನಡುವೆ ಒಂದು ಒಳ್ಳೆ ಸಂಬಂಧ ಇದ್ರೆ ಆ ಊರು ಕೂಡ ಬಹಳ ಚೆನ್ನಾಗಿರುತ್ತೆ ಅಂತಾನೆ ಅರ್ಥ. ಒಪ್ಕೋತೀರಾ? ಇನ್ನು ಸಂಭಾಲ್ ಶಾಸಕ ರೆಹಮಾನ್ ಬಾರ್ಕ್ ಇವರು ಹೇಳ್ತಾರೆ ಎಲ್ಲರೂ ಬಹಳ ಶಾಂತಿಯಿಂದ ಈ ಹಬ್ಬವನ್ನು ಆಚರಿಸಬೇಕು. ಇನ್ನು ಮುಸಲ್ಮಾನರು ತಮ್ಮ ಮನೆಯ ಪಕ್ಕದಲ್ಲೇ ಇರುವಂತಹ ಮಸೀದಿಯಲ್ಲಿ ಇವತ್ತು ನಮಾಜನ್ನ ಮಾಡಿ ಎಲ್ಲರೂ ಖುಷಿಯಾಗಿರಬೇಕು ಅಂತ ಕೇಳ್ಕೊಳ್ತಾರೆ. ಅಂದ್ರೆ ಯಾರಿಗೂ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರದು. ಯೋಗಿಜಿ ಇದ್ರೆ ಎಲ್ಲಾನು ಸಾಧ್ಯ ಅಲ್ವಾ ವೀಕ್ಷಕರೇ? ಇದೇ ಸಂಭಲ್ನಲ್ಲಿ ನವೆಂಬರ್ ತಿಂಗಳಲ್ಲಿ ದೊಡ್ಡ ಹಿಂಸಾಚಾರ ನಡೆದಿತ್ತು. 80% ಮುಸ್ಲಿಂ ಜನಸಂಖ್ಯೆ ಇರುವಂತಹ ಪ್ರದೇಶ ಇದು. ಅಂತಹ ಜಾಗದಲ್ಲಿ ಒಂದು ಹೋಲಿ ಹಬ್ಬವನ್ನ ಯಾವುದೇ ತೊಂದರೆ ಆಗದ ಹಾಗೆ ಇವತ್ತು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯೋಗಿಜಿ ಕಾರಣ ಅಲ್ವಾ? ಯೋಗಿಜಿನೇ ಕಾರಣ. ಯೋಗಿಜಿ ಇದ್ರೆ ಎಲ್ಲವೂ ಸಾಧ್ಯ ಅಂತ ಇದಕ್ಕೆ ಹೇಳೋದು. ಅಂಡ್ ಯೋಗಿಜಿ ಅಂತಹ ನಾಯಕತ್ವ ಇದ್ದಾಗ ಇವೆಲ್ಲವೂ ಸಾಧ್ಯ ಆಗುತ್ತೆ. ಒಪ್ಕೋತೀರಾ? ಎಸ್, ಮತ್ತೊಮ್ಮೆ ತಡವಾಗಿ ಹೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.